हिजाब हमारा बुनियादी हक है। अगर यहाँ हमारे हक को हमसे छीना जा रहा है तो हम आखिर तक अपने हक के लिए लड़ाई लड़ेंगे। बाहिजात दुख्तरान मिल्लत ने कर्नाटक हाईकोर्ट के फैसले से पैदा हालात पर यह रद्द अमल का इजहार किया है। तालिबात का यह भी कहना था कि अल्लाह ताला ने हमें हिजाब और पर्दे का हुक्म दिया है और अगर हमारे वालिदैन भी हमें हिजाब पहनने से रोकते हैं तब भी हम नहीं मानेंगे। हम अहकाम इलाही के पाबंद हैं। अगर हम इस मुख्तसर सी दुनिया में मर जाते हैं तो फिर अल्लाह के पास क्या मुंह लेकर जाएंगे। ಹೋಗಲೇಬಾರದು, ಇದು ನಮ್ಮ ಮರ್ಯಾದೆನ ಬಿಟ್ಟುದು ಯಾರು ಯಾವ ಪೇರೆಂಟ್ಸುನು ನಮ್ಮ ಪೇರೆಂಟ್ಸುನು ನಮಗೆ ಇದನ್ನ ತೆಗೀರಿ ಅಂತ ಹೇಳೋದು ರೈಟ್ ಇಲ್ಲ. ಇದು ನನ್ನ ಚಾಯ್ಸ್. ಹಿಜಾಬ್ ಇಸ್ ಮೈ ಫಂಡಮೆಂಟಲ್ ರೈಟ್. ಇಫ್ ದೇ ಡಿನೇ ಅಂಟಿಲ್ ದ ಎಂಡ್ ಐ ವಿಲ್ ಫೈಟ್. ಅವರಿಗೆ ನಾಲೆಜ್ ಇಲ್ಲ, ಅದು ಅವ್ರ ಚಾಯ್ಸು. ನಮಗೆ ನಾಲೆಜ್ ಇದೆ. ನಾವು ಈ ಟೆಂಪರರಿ ವರ್ಲ್ಡ್ ಅನ್ನ ಇಷ್ಟಪಡಲ್ಲ. ಇದನ್ನ ಮಾಡಿರೋ ಸೃಷ್ಟಿಕರ್ಣನನ್ನ ಒಬೆ ಮಾಡ್ತೀವಿ. ಅವನಿಗೆ ಒಂದಿನ ಈಗ ಇದೀನಿ ನಿಮ್ಮ ಮುಂದೆ ಹೋಗ್ತಾ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ ದೇವರಿಗೆ ಮುಖ ತೋರಿಸಲೇಬೇಕಲ್ಲ. ಫ್ಯೂಚರ್ ದೇವರಿಗೆ ಮುಖ ತೋರಿಸಲೇಬೇಕಲ್ಲ. ಏನು ಹೋಗಿ ಹೇಳ್ಬೇಕು ನಾನು? ಅವ್ನು ನನಗೆ ಹೇಳಿರೋದು ಹಿಜಾಬ್ ಅನ್ನ ಹಾಕು ಅಂತ. ಹಿಜಾಬ್ ಅನ್ನ ಹಾಕು, ಪರ್ದವನ್ನ ಮಾಡು. ಇನ್ನು ನೀನು ಕ್ಲಾಸ್ ರೂಮ್ ಅಲ್ಲಿ ಹಾಕಬೇಡ, ಅಲ್ಲಿ ಹಾಕು ಇಲ್ಲಿ ಹಾಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಕುರಾನಲ್ಲಿ ಹಾಕು ಅಂತ ಆರ್ಡರ್ ಕೊಟ್ಟಿರೋದು. ಆರ್ಡರ್ನ ಫಾಲೋ ಮಾಡ್ತೀವಿ. ಸಮವಸ್ತ್ರ ಹಾಕ್ತಿದೀವಲ್ಲ ಸರ್, ಸಮವಸ್ತ್ರ CDC ಅಲ್ಲಿ ಎಲ್ಲಿದೆ ಅಂತ ತೋರ್ಸಕ್ ಹೇಳಿ ಸರ್. ಹಿಜಾಬ್ ಇಲ್ಲ ಅಂತ ಕೂರಕ್ಕೆ, ಹಿಜಾಬ್ ಅಲ್ಲೋ ಇಲ್ಲ ಅಂತ ಹೇಳಕ್ ಎಲ್ಲಾ ಶಿವಮೊಗ್ಗದಲ್ಲಿ ಇಡೀ ಕಾಲೇಜಸ್ ಅಲ್ಲಿ ಕೇಳಿ. दूसरी तरफ कर्नाटक के दिवांगरी चौराहे के पास जास्मीन बानो नामी खातून हिजाब के हक में तनहा एहतजाज करती हुई देखी गईं। पुलिस ने मुकाम वाक़या पहुंचकर खातून को रोकना चाहा, लेकिन उनका कहना था कि वो किसी कवायद की खिलाफ वर्जी नहीं कर रही हैं, वो तनहा एहतजाज कर रही हैं। हालांकि जास्मीन की गोद में कमसिन बच्ची भी थी, लेकिन वो पुरअज़्म तरीके से एहतजाज को जारी रखी हुई नजर आई।